17 ಹಾಗೂ 18ನೇ ಕವನ. ಶತ್ರು ವಿಷ ವಿದ್ ಅಲ್ಪವೆಂದಳು, ಹುತ್ತ ಬರಲಾಗದು ಕಣ. ಭೂಪೊತ್ತ ಮರಗಳು ವೈರಿ ರಾಯರ ವಂಶ ಬೀಜವನ್ನು ಬಿತ್ತುವರೆ. ನೇತ್ರಾವಳಿಯ ಮೀಟೆತ್ತಿ ಕಾರಾಗಾರದೊಳಗೆ ಕಳತ್ರ ಸಹಿತ ಶನ ದಲಕದಿಕ ವ್ರತವ ಮಾಡೆಂದ. ಅಂದರೆ ಶಕುನಿಯು ಶತ್ರುಗಳಲ್ಲಿ ಯಾರೊಬ್ಬನೂ ಉಳಿದರೂ ಏನು ಮಹಾ ಇದು ತಾತ್ಸಾರ ಮಾಡಬೇಡ. ರಾಜರು ವೈರಿ ರಾಜರ ವಂಶ ಬೀಜವನ್ನು ಉಳಿಸುವುದಾದರೆ ನೀನು ಕಣ್ಣುಗಳನ್ನು ಕಳೆದುಕೊಂಡು ಸೆರೆಮನೆಯಲ್ಲಿ ಹೆಂಡತಿಯೊಡನೆ ಉಪವಾಸ ವ್ರತವನ್ನು ಮಾಡು ಎಂದು ತಿಳಿಸುತ್ತಾನೆ ಶಕುನಿಯು ದುರ್ಯೋಧನನಿಗೆ. 18ನೇ ಕವನ. ವಿಷವನ್ನು ಅಣುವೆಂದು ಅಳುಕದೆ ಉಪಭೋಗಿಸಲು ಕೊಲ್ಲದೆ ಬಿಡುವುದೇ. ಕರಗಸದ ನಡು ಬಡವಾದರೆಯು ಕೊಯ್ದಿಕ್ಕದೆ. ಅಂದರೆ ವಿಷವು ಸ್ವಲ್ಪ ತಿಂದರೂ ಅದು ವಿಷವಾಗಿ ನಿನ್ನನ್ನು ಕೊಲ್ಲುವುದಿಲ್ಲವೇ. ಕರಗಸದ ಮಧ್ಯದಲ್ಲಿ ಈ ಮದ್ಯವು ಚಿಕ್ಕದಾಗಿದ್ದರೂ ಅದು ಮರವನ್ನು ಕೊಯ್ದು ಬಿಡುವುದೇ. ಕೊಯ್ದಿಕ್ಕದೆ ತರುವ ಅಂದರೆ ಮರವ. ಶಿಶುವಿವನು ಸಾಮರ್ಥ್ಯ ಪುರುಷನೇ, ಪುಸಿ ಕಾಣೆ ಎಂದು ಅಳುಹಿದೊಡೆ. ಪುಸಿ ಕಣ ಇವನು ಎಂದು ಅಳುಗಿದಡೆ, ಇವನು ಮಗು ಎಂದು ಅಳುಗಿದಡೆ. ರಕ್ಕಸನಹನು ಮುಂದಕ್ಕೆ ತನಗ ಆವನೆಂದನ ಶಕುನಿ. ಇವನು ಮುಂದೆ ರಾಕ್ಷಸನಾಗುತ್ತಾನೆ ಮಗುವೆಂದು ಅಳಗಿಸಿದರೆ. ಅಂದರೆ ವಿಷವು ಸ್ವಲ್ಪವಿದೆ ಎಂದು ಹೆದರದೆ ತಿಂದರೆ ವಿಷವು ನಿನ್ನನ್ನು ಕೊಲ್ಲದೆ ಬಿಡುವುದೇ. ಗರಗಸವು ನಡುವಿನಲ್ಲಿ ತಳ್ಳಗಿದ್ದರೂ ಮರವನ್ನು ಕೊಯ್ಯದೆ ಬಿಡುವುದೇ. ಇವನನ್ನು ಮಗು ಇವನಿಗೆ ಸಾಮರ್ಥ್ಯವಿರುವುದೇ ಸುಳ್ಳು ಎಂದು ಉಳಿಸಿದರೆ ಮುಂದೆ ಅವನು ರಾಕ್ಷಸನಾಗಿ ನಿನ್ನನ್ನೇ ತಿನ್ನಬಹುದು ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.